ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ಇವತ್ತು ರೋಸ್ಟ್ ಮಾಡ್ತಿರೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ರೋಸ್ಟ್ ಅನ್ನೋದಕ್ಕಿಂತ ಇದನ್ನ ಅವೇರ್ನೆಸ್ ವಿಡಿಯೋ, ಎಜುಕೇಶನಲ್ ವಿಡಿಯೋ ಅಂತ ಅನ್ಬೋದು. ಸಿಂಪಲ್, ಹೌ ನಾಟ್ ಟು ಬಿ ಎ ಯೂಟ್ಯೂಬರ್ ಫ್ಯೂಚರಿಂಗ್ ನೇಮ್ ಇಸ್ ಮಧು. So let's start with his permission. ನಾನು ರೋಸ್ಟ್ ಮಾಡೋಣ ಅಂತ ಅನ್ಕೊಂಡೆ. ಯಾಕೆ ಗೊತ್ತಾ ಬ್ರೋ, ಅದ್ ನಮ್ ಡಿಪಾರ್ಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ, ನೀವು ಆರಾಮಾಗಿ ಕೂತ್ಕೊಂಡು ವಿಡಿಯೋ ಎಂಜಾಯ್ ಮಾಡಿ. ಬ್ರೋಸ್ ವಿಡಿಯೋಸ್ ಆರ್ ಲೈಕ್ ಓಪನ್ ದ ಸ್ಕ್ರೀನ್ ಪ್ಲೇ. ತಾನ್ ಯಾರ ಬಗ್ಗೆನೋ ಹೇಳಿರೋದು ತನ್ನ ಬಗ್ಗೆನೇ ಅಂತ ಗೊತ್ತಿದ್ರು ಕೂಡ ತಾನ್ ಹೇಳಿರೋದು ಯಾರ ಬಗ್ಗೆನೋ ಅಂತ ತಾನೇ ಅನ್ಕೊಂಡು ತನ್ನಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಯಾರು ಮಾಡ್ತಾ ಇದಾರೆ ಅಂದ್ರೆ ಇನ್ಸ್ಟಾಗ್ರಾಮರ್ಸ್ ಗೆಲ್ಲ ಕಾಪಿರೈಟ್ ಕೊಡೋದು, ಇನ್ಸ್ಟಾಗ್ರಾಮರ್ಸ್ ಇರುವ ಅಕೌಂಟ್ ನ ಡಿಲೀಟ್ ಮಾಡ್ಸೋ ಪ್ರಯತ್ನ ಪಡೋದು. ಒಂದು ಚಾನಲ್ ಡಿಲೀಟ್ ಮಾಡ್ತಿದೀನಿ. ಇನ್ಸ್ಟಾಗ್ರಾಮ್ ಈ ರೀಲ್ ಗಳ ಮೇಲೆಲ್ಲ ಕಾಪಿರೈಟ್ ಹಾಕೋದು, ಅವನ ಇನ್ಸ್ಟಾಗ್ರಾಮ್ ಕಿತ್ತಾಕ್ಸಿದೀನಿ. ಆಮೇಲೆ ದುಡ್ಡು ಕೊಡು ಅಂತ ಕೇಳೋದು. ಆಕ್ಚುಲಿ ದುಡ್ಡನ್ನ ಇಸ್ಕೊಂಡಿದ್ದಾರೆ ಕೂಡ. ನಾನು ಹೇಳಿರೋದುಂಟು. ಬೇರೆ ಎಲ್ಲ ಯೂಟ್ಯೂಬರ್ಸ್ ಗೆ ಮಲ್ಟಿಪಲ್ ಟ್ಯಾಲೆಂಟ್ಸ್ ಇದ್ರೆ, ಅಣ್ಣಂಗ್ ಮಾತ್ರ ಮಲ್ಟಿಪಲ್ ಪರ್ಸನಾಲಿಟೀಸ್ ಇದೆ. ಕುಡ್ತಾ ಬಂದು ಆಲ್ಕೋಹಾಲಿಕ್ ಬಂದು ನಮ್ಮ ದೇಶದ ಬೆನ್ನೆಲು, ರೈತ ನಮ್ಮ ದೇಶದ ಬೆನ್ನೆಲು ಅಂತಾರಲ್ಲ, ಹಂಗೆ ನಮ್ಮ ದೇಶದ ಎಕನಾಮಿಕಲ್ ಬೆನ್ನೆಲುಬು ಅಂತ ಹೇಳ್ಬೋದು. ಕುಡ್ತಾನ ಹಾಳು ಮಾಡಿ ಮೂರೇ ಬಟ್ಟ ಮಾಡಿ ಮೂರ ಬಟ್ಟೆ ಮಾಡಿ. ಸೊ ನೇಮ್ ಇಸ್ ಮಧು ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಒಂದು ವಿಷಯ ಇಟ್ಕೊಂಡು ಅದ್ರ ಬಗ್ಗೆ ಕಿರ್ಚಾಡೋದ್ರ ಮುಖಾಂತರ ಸಿಕ್ಕಾಪಟ್ಟೆ ಜನ ವೈರಲ್ ಆಗ್ತಾ ಇದಾರೆ. ಅರ್ಥ ಆಗಿಲ್ಲ ಅಲ್ವಾ? ಈ ಕ್ಲಿಪ್ ನೋಡ್ಕೊಂಡ್ ಬನ್ನಿ. ಏನು ಎಗ್ಗಾಡ್ಕೊಂಡು ಕಿರ್ಚಾಡ್ಕೊಂಡು ಪಚ್ಚಾಡ್ಕೊಂಡು ಹಾರಾಡ್ಕೊಂಡು ಎಗ್ಗಾಡ್ಕೊಂಡು ಕುಡ್ದಾಡ್ಕೊಂಡು ಮೊಬೈಲ್ ನ ಹೂಗಾಡಿಸ್ಕೊಂಡು ಯಾವ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಓ ಇಲ್ಲಿಂದ ಇಲ್ಲಿಗೆ, ಆ ಮರ ಈ ಮರ ಈ ಮರ. ಮೈ ಗಾಡ್, ಬರ್ಮುಡಾ ಟ್ರಯಾಂಗಲ್ ತರ ಇದು ಮಧುಬಾಯ್ ಟ್ರಯಾಂಗಲ್. ನೋ ಕ್ವಶನ್ ನೋ ಆನ್ಸರ್, ಡೈರೆಕ್ಟ್ ಕನ್ಕ್ಲೂಷನ್. ಗವರ್ಮೆಂಟ್ ಅಲ್ಲಿ ಪ್ರತಿಯೊಬ್ಬ ಅಧಿಕಾರಿ ಅಂತ ಅನ್ಸ್ಕೊಂಡವನು, ಪ್ರತಿಯೊಬ್ಬ ಸರ್ವೆಂಟ್ ಅಂತ ಅನ್ಸ್ಕೊಂಡವನು ಇವತ್ತು ಲಂಚ ಇಲ್ಲದೆ ಮನೆಗೆ ವಾಪಸ್ ಹೋಗಲ್ಲ. ಸಿಂಪಲ್. ಕನ್ನಡದಲ್ಲಿ ಒಬ್ಬ ಯೂಟ್ಯೂಬರ್ ಎಲ್ಲರೂ ಬೆಳಿಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅದು ಮಧು ಬ್ರೋ ಮಾತ್ರ. ಡಿವಿ ಇನ್ ಕನ್ನಡ ಅವರು ಒಂದು ಕಮೆಂಟ್ ಹಾಕಿದ್ರು. ಮೊದಲು 30, 60, 90 ಆಮೇಲೆ 100 ಅಂತ ಮುಟ್ಟಿದ್ರೆ 300 ಅಂತ ಎಲ್ಲ ಹೇಳ್ಕೊಂಡು ನೀವು ಫಸ್ಟ್ 90, 100 ಅಲ್ಲೇ ಇದ್ದವರು ಬರ್ತಾ 60, 60, 30 ಬಂದ್ಬಿಟ್ರೆ ನಿಮ್ಮ ವ್ಯೂಸ್ ಚೆಕ್ ಮಾಡಿದೀನಿ. ನೆಕ್ಸ್ಟ್ ನೋಡಿ, ಮೋಟೋ ವ್ಲಾಗ್ ಅಲ್ಲಿ ನೀನೇನೋ ಇಷ್ಟು ದಬಾಕ್ಬಿಟ್ಟಿದೀನಿ ಅದು ಇದು ಅಂತ ಹೇಳಕ್ ಹೋಗ್ಬೇಡ. ಆಕ್ಚುಲಿ ಇದನ್ನ ಸ್ಟಾರ್ಟ್ ಮಾಡಿದ್ದು ಮೋಟೋ ವ್ಲಾಗ್ ಅಂದ್ಬಿಟ್ಟು ಇವನು ಟ್ರೆಂಡ್ ಆಗ ಕಾರಣ ಡಿವಿ ಸೂಪರ್ ಬೈಕ್ಸ್. ಹೆಂಗೂರು ಅಷ್ಟೀಜಾಗಿ ಜಾರ್ಕೊಂಡ್ಬಿಡ್ತೀಯಾ? ಆಸ್ ಎ ಕ್ರಿಯೇಟರ್ ಅರ್ಥ ಆಗುತ್ತೆ. ಇನ್ನು ಮಧು ಬ್ರೋಗೆ ಪ್ರತಿಯೊಬ್ರು ಅಪೋಸಿಟ್ ಒಂದೊಂದು ಕಂಪ್ಲೇಂಟ್ ಇದೆ. ರೀಜನ್ ಯಾರೋ ಕಾಪಿ ನಾಡು ಚೆಂದು ಅಂತ ವಿಚಿತ್ರ ಅದು ಹೆಂಗೋ ಆಡ್ತಾರೆ, ಅವನ್ನೆಲ್ಲ ಫೇಮಸ್ ಮಾಡ್ತಾರೆ ನಮ್ಮ ಜನ. ಸ್ಟೇಟ್ ಅಂತ ಅಲ್ದೆ 60, 80 ಎಲ್ಲಿ 100K ಪ್ಲಸ್ ಎಲ್ಲಿ ಯಾಕೆ ಹೋಗ್ತಾ ಇಲ್ಲ? ಏನ್ ಗುರು ಸಪೋರ್ಟ್ ಇಲ್ಲ. ನ್ಯಾಷನಲ್ ಲೆವೆಲ್ ವರ್ಗು ಕಂಪ್ಲೇಂಟ್ ಇದೆ. ಟ್ಯಾಲೆಂಟ್ ಇದೆ, ಕ್ಯಾರಿ ಮಿನಿಟಿ ಏನ್ ಟ್ಯಾಲೆಂಟ್ ಇದೆ. ಇದನ್ನ ಹೊಟ್ಟೆ ಕಿಚ್ಚಂತಾರ. ನೀವು ಅಲ್ಲೇ ತಪ್ಪು ತಿಳ್ಕೊಂತಾ ಇರೋದು. ಅದು ಡಿಮೋಟಿವೇಟ್ ಮಾಡ್ತಿರೋದಲ್ಲ, ಎಲ್ರು ಬೆಳಿಬೇಕು ಅನ್ನೋ ಆಸೆ ಅದು. 24 ಕ್ಯಾರೆಟ್ ಗೋಲ್ಡ್ ಅಂತ ಕಂಟೆಂಟ್ ಕೊಟ್ಟರು ಸಪೋರ್ಟ್ ಇಲ್ಲ ಕರ್ನಾಟಕದಲ್ಲಿ, ಮಾಡಲ್ಲ ಯಾರು. 24 ಕ್ಯಾರೆಟ್ ಗೋಲ್ಡ್ ಬ್ರೋ, ನಾನೇ ಒಂದು ವಿಡಿಯೋನ ಮೊಬೈಲ್ ಶೂಟ್ ಮಾಡಿ 2 days ಸ್ಟ್ರೈಟ್ ಎಡಿಟ್ ಮಾಡಿ ಜನಕ್ಕೆ ಅದನ್ನ ತಲುಪಿಸಿದ್ರೆ ಜನ ಪಕ್ಕ ಇಷ್ಟ ಪಡ್ತಾರೆ, ನೋಡ್ತಾ ಇದಾರೆ. ಪ್ರಾಬ್ಲಮ್ ಬಂದು ನಿಮ್ ವಿಡಿಯೋದಲ್ಲಿ ಇರ್ಬೇಕು. ಅಣ್ಣ ಈಗಾಗ್ಲೇ ಮೋಟೋ ವ್ಲಾಗರ್, ನಾನು ಮೋಟೋ ವ್ಲಾಗರ್. ಮೋಟೋ ವ್ಲಾಗಿಂಗ್ ಮಾಡಕ್ಕಂತಾನೆ ಬೈಕ್ ತಗೊಂಡೆ. ಈಗ ಮಾಡಿರ್ಬಹುದು, ಬಟ್ ಕುಕ್ ಮಾಡೋಣ ಮುಂದೆ. ನಾನು ನಿಂತರ ಎಲ್ಲ ತಿನ್ನುವಾಗಲೂ ಹಳದಿ, ತಿಂದ ಮೇಲೂ ಹಳದಿ ಅನ್ನೋದನ್ನೆಲ್ಲ ಕುಕ್ ಮಾಡ್ಕೊಡಲ್ಲ. ಚೆನ್ನಾಗಿರೋ ಅಟ್ಲೀಸ್ಟ್ ಮಿನಿಮಮ್ ಅನ್ನ ಸಾಂಬಾರ್ ಆದ್ರೂ ಮಾಡ್ಕೊಡ್ತೀನಿ ಗುರು. ಬ್ರೋ, ಅನ್ನ ಸಾಂಬಾರ್ ಹೇಗಿರ್ಬೋದು? ಅದ್ ಹೆಂಗಾಯ್ತೋ ಏನೋ ಇಟ್ರು ಹಂಗೆ ಸುಂಕ ನಿಂತ್ಕೊಳ್ಳುತ್ತೆ. ಜಾಸ್ತಿ ನಿಂತ್ರೆ ನಿಮ್ಗೆ ಇನ್ನ ABS ಆನ್ ಆಗಿಲ್ಲ. ಅದು ABS ಆನ್ ಆದ್ರೆ ಹೆಂಗ್ ಬರುತ್ತೆ ಗೊತ್ತಾ ಫೀಲು? ಕಾಲು ಎತ್ತಿ ಬಿಸಾಕತ್ತೆ ನಿಮ್ದು. ಹೌದಾ? ನೀವು ಮತ್ತೆ ಹೊಡಿತೀರಲ್ವಾ ಬಿಟ್ಟು ಫೀಲ್ ಆಗುತ್ತೆ ನಿಮ್ಗೆ ABS. ನೀವು ಮುಂದೆದು ನಿಮ್ಮ ಗಾಡಿಗೆ ಫೀಲ್ ಮಾಡಿಲ್ಲ ನೀವು ಇದುವರೆಗೂ. ಹಿಂದೆದಂತೂ ಆಯ್ತು ಗುರು, ಆಯ್ತಾ? ಆಯ್ತು. ಮೋಟೋ ವ್ಲಾಗರ್ಸ್ ಕುಣಿಯಕ್ಕಾಗಿಲ್ಲ ಅಂತಂದ್ರೆ ನೆಲ ಡೊಂಕು ಅನ್ಬೇಕು. ಭೂಮಿನೇ ಟ್ರಯಾಂಗಲ್ ಶೇಪ್ ಐತೆ ಅನ್ಬಾರ್ದು. ರಿವ್ಯೂಯರ್, ಸ್ಟ್ರೀಮರ್. ನಾನು ಸ್ಟ್ರೀಮರೇ, ಅದು ಬೇರೆ ವಿಷಯ. ಪಬ್ಜಿಯಲ್ಲಿ ನಿಮ್ಗಿಂತ ಜಾಸ್ತಿ ಕಿಲ್ ಮಾಡ್ತೇನೆ ಗೊತ್ತೈತೆ. ನಾನು ಐ ಆಮ್ ನೂಬ್. ಫುಡ್ ಬ್ಲಾಗರ್, ರೋಸ್ಟರ್, ಬಟ್ ಗ್ರಾಮರ್ ಟೀಚರ್ ಅನ್ನೋದು ಹೊಸ ವಿಷಯ. ಡಿಡ್ ಯು ಥಿಂಕ್ ಇಟ್ ಇಸ್ ಚೈಲ್ಡಿಶ್? ಸಿನಿಮಾ ಇಸ್ ಆಸಮ್. ನೆಗೆಟಿವಿಟಿ ಇಂಪ್ಯಾಕ್ಟ್ ಮಾಡೋ ರೀತಿ. ಬ್ರೋ ಇಂಗ್ಲಿಷ್ ಕಲಿಬೇಕಿಲ್ಲ, ಇಂಗ್ಲಿಷೇ ಬ್ರೋನ ಕಲಿಬೇಕು. ಸಿನಿಮಾ ಇಸ್ ಆಸಮ್. ವಿಡಿಯೋದಲ್ಲೇ ಚಡ್ಡಿ ಬಿಚ್ಚಾಡ್ತಾ ಇದ್ದೆ ನಾನು, ಆನ್ಲೈನ್ ಅಲ್ಲೇ ಚಡ್ಡಿ ಬಿಚ್ಚಿಬಿಡ್ತೀನಿ. ಬ್ರೋ, ನಿಮ್ದು ಓನ್ಲಿ ಫ್ಯಾನ್ಸ್ ಅಕೌಂಟ್ ಏನಾದ್ರು ಇದೆಯಾ? ನಾನು ಆಸ್ಟ್ರೋನಮರ್ ಅಂದ್ರೆ ಪೈಲಟ್ ಕೂಡ ಆಗಿದ್ದೆ. ರೀಸೆಂಟ್ ಆಗಿ ರೆಸ್ಲಿಂಗ್ ಕೂಡ ಹೋಗಿ ಬಂದೆ. ಹೂ ನೋಸ್, ಮೈಟ್ ಬಿ ಐ ಆಮ್ ಜಾನ್ಸಿನಾ. ಕಾಣಿಸ್ತಿದ್ದೀನಾ ಬ್ರೋ? ಯು ಕಾಂಟ್ ಸೀ ಮಿ ರೈಟ್? ಕಾಣಿಸ್ತಿದ್ದೀನಾ? ಮೀಮ್ ರಿಯಾಕ್ಷನ್ ಮಾಡೋರು, ರೋಸ್ಟ್ ಮಾಡೋರು, ಎಲ್ರು ಅದೇ ಮಾಡಕ್ ಏನ್ ಕೆಲಸ ಇಲ್ಲ, ಎಲ್ರಿಗೂ ಅದೇ ಒಂದು. ನೋಡಿ, ನಮ್ಗೆ ಯಾವ್ದೇ ಪ್ರಮೋಷನ್ ಬಂದಿಲ್ಲ, ನಾವು ಮಾಡಿಲ್ಲ. ಕರೆಕ್ಟ್ ಬ್ರೋ, ನೀವ್ ಹೇಳಿದ್ದು, ನೀವು ಒಬ್ಬರೇ ಸಾಚಾ. ಎಲ್ಲ ಕೆಟ್ಟ ಮಾತಲ್ಲಿ ಬೈಬೇಕು ಅಂತ ಅನಿಸಿದೆ. ಹಳೆ ಮಧು ಇದ್ದಿದ್ರೆ ಇವತ್ತು ನನ್ನ ಮಕ್ಕಳ. ಬ್ರೋ, ನೀವು ಮಾತಾಡ್ತಿದ್ದೆ ಕೆಟ್ಟ ಮಾತು. ಅದೇನ್ ಲೈಫ್ ಟೈಮ್ ಅಚೀವ್ಮೆಂಟ್ ಅಲ್ಲ, ಗಿನ್ನಿಸ್ ರೆಕಾರ್ಡ್ ಅಲ್ಲ. ನಾನು ಮುಂಚೆ ಹಾಗಿದ್ದೆ ಹೀಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ. ಅದನ್ನ ನೀವು ಗ್ಲೋರಿಫೈ ಮಾಡುವಂತ ಅವಶ್ಯಕತೆನೇ ಇಲ್ಲ ಬ್ರೋ. ಇಲ್ಲಾಂದ್ರೆ ನಿಮ್ಗೆ ಏನಾದ್ರು ಈ ಫೀಲ್. ನನ್ನ ಹೆಸರು ನಂಜುಂಡ ಅಂತ, ನನಗೆ ಇನ್ನೊಂದು ಹೆಸರಿದೆ. ಈ ಫೀಲು ಇದನ್ನೆಲ್ಲ ಬಿಟ್ಬಿಡ್ತೀನಿ ಅಂತ
ವಾಟ್ ಅಂದ್ರೆ ಹಳೆ ಮಧು? ಬಕ್ಕುನ್ ಟಿಕಾ ತೋರಿಸ್ತಿಲ್ಲ ಹೊಡಿ ಅಂತಲೇ. ಒಪ್ಕೊಂಡೆ ಬಿಡುಗರು, ನೀನ್ ಡಿಗ್ರಿ ಮಾಡಿದ್ಯಾ ಬಯ್ಯೋ ವಿಷಯದಲ್ಲಿ. ನಿಮ್ಗೆ ಏನಾದ್ರೂ ಒಂದ್ ವಿಷಯನ ಹೇಳ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ಈ ತರ ಹೇಳ್ಬಿಡಿ. ಅಂತಾರೆ ಹೇಳ್ತಾರೆ, ಇದನ್ನ ಹೇಳ್ಬೋದಾ ಗೊತ್ತಿಲ್ಲ, ಹೇಳ್ತಿದ್ರು ಕೇಳ್ತಿದ್ರು ಕೆಲವರು. ಪಾಪ ಕುಡ್ಕ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವ್ರನ್ನ. ಡ್ರಿಂಕ್ಸ್ ಮಾಡ್ತಾನೆ ಇವನು ಜಾಸ್ತಿ ಅಂತ ಅನ್ಕೊಂಡಿದ್ರು, ಮಾಡ್ತಾನಂತ ಅದೇನೋ ಗೊತ್ತಿಲ್ಲ. ಇಂಡಿಯಾದಲ್ಲಿ ಎಕನಾಮಿಕಲ್ ಸ್ಟೇಬಲ್ ಆಗಿರೋದು ಒಂದು ಕಾರಣ ಬಂದು ಶೇರ್ ಮಾರ್ಕೆಟ್ ಅಂತ ಹೇಳ್ತಾರೆ, ಆಯ್ತಾ, ಸ್ಟಾಕ್ ಮಾರ್ಕೆಟ್. ಸೊ ಅದು ಒಂಥರ ಹೇಳ್ತಾರೆ, ಅದು ಇದನ್ನ ಹೇಳ್ಬೇಕು ಏನೋ ಗೊತ್ತಿಲ್ಲ ನನಗೆ, ಹೇಳ್ಬಹುದು ಏನೋ ಗೊತ್ತಿಲ್ಲ ನನಗೆ, ಅದನ್ನು ಒಂಥರ ಆನ್ಲೈನ್ ಜೂಜು ಅಂತಾನು ಹೇಳ್ತಾರೆ ಅದನ್ನ. ಅದ್ ಹೆಂಗ್ ಬ್ರೋ ನೀನ್ ಅಸ್ಯೂಮ್ ಮಾಡ್ಕೊಂತೀಯ? ಬ್ರೋ ನನಗೂ ಯಾರೋ ಹೇಳ್ತಿದ್ರು ಟಿಕೆ ಚಾನಲ್ ನ ಮುಟ್ಸೋದೇ ಇವ್ರ ಗುರಿ ಅಂತೆ ಬ್ರೋ. ಅಲ್ಲ ಇರ್ಬೋದೇನೋ, ಯಾರೋ ಹೇಳ್ತಿದ್ರು ಫುಡ್ ಬ್ಲಾಗಿಂಗ್ ಹೋದಾಗ ದುಡ್ಡೇ ಕೊಡಲ್ವಂತೆ. ನನ್ ಮಕ್ಳು ನನ್ ಕೈಗೆ ಏನಾದ್ರೂ ಸಿಕ್ಬಿಡ್ಬೇಕು. ರೀಸೆಂಟ್ ಆಗಿ ಅವ್ರ ಗ್ಯಾಂಗ್ ಸೇರ್ಸ್ಕೊಳ್ಳಿ ಅಂತ ಕೇಳಿದ್ರಂತೆ, ಅವ್ರು ರಿಜೆಕ್ಟ್ ಮಾಡಿದ್ಕೆ ಇದನ್ನೆಲ್ಲ ಮಾಡ್ತಾರಂತೆ. ಏನೋ ಗೊತ್ತಿಲ್ಲ ಬ್ರೋ, ಇರ್ಬೋದೇನೋ. ಇಸ್ ನಾಟ್ ದ ಮೀಮ್ ಮೇಕರ್ ಬಟ್ ಹಿ ಇಸ್ ದ ಮೀಮ್. As I said before, YouTube is very delicate. So information clear ಆಗಿರ್ಬೇಕು. ಯಾರೋ ಹೇಳಿದ್ರು ಕೇಳಿದ್ರು ನನ್ಗನ್ನಿಸ್ತು ಇವ್ನಂದ ಅವನಂದ ಅವಳಂದು ಅಂತ ಹೇಳ್ಕೊಂಡು ಹೋದ್ರೆ ಯೂಟ್ಯೂಬ್ ಅಲ್ಲಿ ಅವ್ರು ಹೇಳಿದ್ರು ಇವ್ರು ಕೇಳಿದ್ರು ಅನ್ನೋದಕ್ಕೆ ಒಂದು ಪ್ಲೇ ಲಿಸ್ಟೇ ಮಾಡ್ಬೋದು. ಯಾವುದೇ ಇಶ್ಯೂ ಆದ್ರೂ ಪ್ರಾಬ್ಲಮ್ ಆದ್ರೂ ಕಾಂಟ್ರವರ್ಸಿ ಆದ್ರೂ ಕರೆಕ್ಟ್ ಆಗಿ ಮಾತಾಡ್ತೀಯಾ, ಒಂದೊಳ್ಳೆ ಸೊಲ್ಯೂಷನ್ ಕೊಡ್ತೀಯಾ. ಬಟ್ ದೇರ್ ಇಸ್ ಆಲ್ವೇಸ್ ಬಟ್ ಇನ್ ಮಧುಸ್ ವಿಡಿಯೋ. 10 to 13 minutes ಹೋಗ್ಬೇಕು ಅಂತ ಮಧ್ಯದಲ್ಲಿ ಬೇಸ್ಲೆಸ್ ಆಗಿ ಏನೋ ಪುಂಕ್ತಿಯ ನೋಡು, ದೇರ್ ಯು ಆರ್ ಲ್ಯಾಕಿಂಗ್. ನೋಡೋದು ಅಥವಾ ಇನ್ನೊಬ್ಬರ ಜೀವನದಲ್ಲಿ ವಿಲನ್ ಆಗುವಂತ ಕೆಲಸಗಳು ಏನಪ್ಪಾ ಅಂತಂದ್ರೆ ಗ್ಯಾಂಬ್ಲಿಂಗ್ ಪ್ರಮೋಷನ್ ಮಾಡೋದು. ಅದೇ ನಿಮ್ಮ ಮನೆ ಹಾಳಾದಾಗ ಗೊತ್ತಾಗುತ್ತೆ ಇದರಿಂದ. ಬೇರೆಯವ್ರ ಮನೆ ಹಾಳಾದಾಗ ಎಲ್ಲೋ ಒಂದು ನಿಂತ್ಕೊಂಡು ನೋಡ್ಕೊಂಡು ಕಮೆಂಟ್ ಹಾಕಕ್ ಮಾತ್ರ ನೀವೆಲ್ಲ ಕರೆಕ್ಟ್. ಕಚೇರಿಗೆ ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡಿ ಆಚೆ ಬಂದ್ಬಿಡ್ತೀವಿ, ಅದು ಗ್ಯಾಂಬ್ಲಿಂಗ್. ಎಲ್ಲೋ ಒಂದು ನಿಂತ್ಕೊಂಡು ನೋಡ್ಕೊಂಡು ಕಮೆಂಟ್ ಹಾಕಕ್ ಮಾತ್ರ ನೀವೆಲ್ಲ ಕರೆಕ್ಟ್. ಅಲ್ಲ ಗುರು, ನನಗೆ ಒಂದು ಡೌಟ್, ಹೆಂಗೆ ನೀನು ರಿಲೇಟ್ ಮಾಡ್ತೀಯಾ ಮಗು ಸತ್ತಿರೋದಕ್ಕೂ ಅವ್ರ ತಂದೆ ಹೊಡೆದಾಕಿರೋದಕ್ಕೂ? ಫಸ್ಟ್ ಆಫ್ ಆಲ್ ಅವ್ರ ತಂದೆ ಬುದ್ಧಿ ಇದೆಯಾ ಅಂತ ಹೋಗಿ ವಿಚಾರಿಸಬೇಕು ನೀವು ಫಸ್ಟ್. ಎಲ್ಲೋ ಒಂದು ನಿಂತ್ಕೊಂಡು ನೋಡ್ಕೊಂಡು ಕಮೆಂಟ್ ಹಾಕಕ್ ಮಾತ್ರ ನೀವೆಲ್ಲ ಕರೆಕ್ಟ್. ಗೈಸ್ ಫಾರ್ ಯುವರ್ ಕ್ಲಾರಿಟಿ ನಾನೇ ಹೇಳ್ಬಿಡ್ತೀನಿ, ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ಅವರು ಬೆಟ್ಟಿಂಗ್ ಆಪ್ ನ ಪ್ರಮೋಷನ್ ಮಾಡಿ ಅಂತ ಹೇಳಿಲ್ಲ. ಬಟ್ ಸ್ಟಿಲ್ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾರೆ. ಪ್ರಮೋಷನ್ ಮಾಡಕ್ಕಿಂತ ವರ್ಸ್ಟ್ ಆಗಿದೆ ಗುರು ಅದು. ರಮ್ಮಿನೇ ಆಡಿ ಅವರಪ್ಪ ಸಾಲ ಮಾಡಿ ರಮ್ಮಿನಲ್ಲೇ ಆಡಿ ದುಡ್ಡು ಕಳ್ಕೊಂಡು ಗ್ಯಾಂಬ್ಲಿಂಗ್ ಏನೋ ಪ್ರಾಬ್ಲಮ್ ಆಗಿ ಇದೆಲ್ಲ ಆಗಿದೆ ಅಂತ ನೀನ್ ಪ್ರೂವ್ ಮಾಡ್ತೀಯಾ? ಯಾರು ಸತ್ತಿಲ್ಲ ಬಿಡಿ ಬಾಸ್, ನೀವ್ ಹೇಳಿದೆ ಕರೆಕ್ಟ್. ನಿಮ್ ಮನೆ ಹಾಳಾದಾಗ ಗೊತ್ತಾಗುತ್ತೆ ಇದ್ರ ಮುಖಾಂತರ. ಆಯ್ತಪ್ಪ, ಅವರು ರಮ್ಮಿ ಸರ್ಕಲ್ ನ ಪ್ರಮೋಟ್ ಮಾಡ್ಬಿಟ್ರು, ಅದರಿಂದ ಹಿಂಗೆಲ್ಲ ಆಗೋಯ್ತು. ಕರ್ನಾಟಕದ ಜನ ಎಲ್ಲ ಗ್ಯಾಂಬ್ಲಿಂಗ್ ಆಡಿ ಸತ್ತೋಗ್ತಾ ಇದಾರೆ, ಮೋಸ ಹೋಗ್ತಾ ಇದಾರೆ, ಎಲ್ಲ ಹಾಳಾಗ್ತಾ ಇದಾರೆ. ತೋರ್ಸಪ್ಪ ಅದೆಷ್ಟು ಜನ ರಮ್ಮಿ ಸರ್ಕಲ್ ಆಡಿ ಇವತ್ತು ಸೋತೋಗ್ತಾ ಇದಾರೆ ತೋರ್ಸಪ್ಪ. ತಿಳ್ಕೊಳ್ಬೇಕಾದ್ರೆ ಅದು ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಯಾರು, ಫಸ್ಟ್ ನೀನು ಅಲ್ಲೋಗಿ ಕೇಳಬೇಕು. ದಮ್ ಇದ್ರೆ ತಾಕತ್ತಿದ್ರೆ ಗಂಡಸ್ತನ ಇದ್ರೆ ಓಪನ್ ಚಾಲೆಂಜ್ ಆಗ್ತಾ ಇದೀನಿ. ಇದೆಲ್ಲ ಕಳ್ಳನ ಒಂದು ಪಿಳ್ಳೆನೇವ. ಬ್ರೋ ಕೊಡೋ ಮೆಟಾಫರ್ಸ್ ಉಪೇಂದ್ರ ಫಿಲಂ ಕ್ಲೈಮ್ಯಾಕ್ಸ್ ನ ಲೂಸಿಯಾ ಫಿಲಂ ಸ್ಕ್ರೀನ್ ಪ್ಲೇ ಜೊತೆ ಮಿಕ್ಸ್ ಮಾಡ್ದಂಗಿರುತ್ತೆ. ಗವರ್ಮೆಂಟ್ ಪರ್ಮಿಷನ್ ಕೊಟ್ಟಿರ್ಬೋದು, ಪ್ರಮೋಷನ್ ಮಾಡು ಅಂತ ಹೇಳಿದ್ಯಾ ಅಂತ ನೀನ್ ಹೇಳ್ತೀಯಲ್ಲ. ಲೇಕ್ ಅಂದ ಒಂದು ಅಪ್ಲಿಕೇಶನ್ ನ ಇಂಟರ್ನೆಟ್ ಅಲ್ಲಿ ಆಪ್ ಸ್ಟೋರ್ ಅಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ರಿಲೀಸ್ ಮಾಡ್ಬೇಕಾದ್ರೆ ಎಲ್ಲಾ ರೈಟ್ಸ್ ನ ಕೊಟ್ಟಿರ್ತಾರೆ, ಪ್ರಮೋಷನ್ ಮಾಡಬಹುದು ಇದು ಅಂತ ಕೊಟ್ಬಿಟ್ಟಿರ್ತಾರೆ. ಪರ್ಮಿಷನ್ ಕೊಟ್ಬಿಟ್ಟಿರ್ತಾರೆ, ಅವರು ಕೀಳಕ ಬರ್ದಿರ್ತಾರೆ. ಇವ್ರದಿಷ್ಟು ದೊಡ್ಡ ಚರಿತ್ರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಇದೆಲ್ಲ ಕಳ್ಳನ ಒಂದು ಪಿಳ್ಳೆನೇವ. ಬ್ರೋ ನನಗೆ ಕರೆಕ್ಟ್ ಆಗಿ ಹೇಳು, ನೀನ್ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಕಡೆನಾ ಇಲ್ಲ ಆಪೋಸಿಟ್? ಏನೋ ಹೇಳ್ತಿದ್ದಾರೆ ಸಮಥಿಂಗ್ ರಾಂಗ್ ಅಂತಂದಾಗ ನೀವು ಯಾಕೆ ಡಾಕ್ಟರ್ ಬಗ್ಗೆ ಯೋಚನೆ ಮಾಡಲ್ಲ, ಮಂತ್ರವಾದಿ ಅಂತ ಯಾಕೆ ಹೋಗ್ತೀರಿ? ಬಹಳ ಕೆಲಸ ಬಂದಿದೆ, ಸಿಂಪಲ್ ಆಗಿ ಕೇಳ್ತೀನಿ. ಈಗಲೂ ಕೆಲವೊಬ್ಬರಿಗೆ ಯಂತ್ರ ತಂತ್ರ ಮಂತ್ರ ಅದು ಇದು. ನಾನು ಒಂದು ಮಟ್ಟಕ್ಕೆ ನಂಬಿಕೆ ನಂಬ್ತೀನಿ, ಮೂಢನಂಬಿಕೆ ಯಾರು ಮಾಡ್ಕೊಬಿಡಿ. ಮೂಢನಂಬಿಕೆ ಅಂತ ಒಂದಷ್ಟು ಜನ ಸಾಯ್ತಾ ಇದೆ ಇವತ್ತು. ಮಾತೊಂದು ಅರ್ಶನ ಕುಂಕುಮ ಬೂದಿ ಕುಂಬಳಕಾಯಿ ಮತ್ತೆ ಇನ್ನೇನೋ ಮತ್ತೊಂದು ಹಲವಾರು ಈ ವಿಷಯಗಳು ಬಿಟ್ಟರೆ ಬೇರೆ ಏನೂ ಇಲ್ಲ ಮೂಢನಂಬಿಕೆಯಲ್ಲಿ. ಸೂಪರ್ ಮಾರ್ವೆಲಸ್ ಎಕ್ಸ್ಟ್ರಾರ್ಡಿನರಿ ಆಸಮ್ ನೆಕ್ಸ್ಟ್ ಲೆವೆಲ್ ಅನ್ಕೊಂಡು ನೀವೆಲ್ಲ ಚಪಾಳೆ ತರ್ತಿರ್ತೀರಾ. ಹೌದು, ವೇಟ್ ರುಕೋ ಜರಾ ಸಬರ್ ಕರೋ, ನೆಕ್ಸ್ಟ್ ಸೀನ್ ನೋಡಿ. ಫಿಲಂ ಬಿಡಿ, ಮಧು ಕೊಡೋ ರಿವ್ಯೂಸ್ ಗೆ 108 ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ. ಕೊನೆವರೆಗೂ ವಿಡಿಯೋ ನೋಡ್ಲಿಲ್ಲ ಅಂತ ಅಂದ್ರೆ ಕನ್ಕ್ಲೂಷನ್ ಅರ್ಥ ಆಗಲ್ಲ. ಕೆಲವರು ಹೇಳ್ತಿರೋ ವಿಎಫ್ಎಕ್ಸ್ ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಹಂಗೆ ಹಿಂಗೆ ಅಂತ. ನನಗನ್ನಿಸಂಗೆ ಯಾವ ವಿಎಫ್ಎಕ್ಸ್ ಎಂತದು ಅಂತ ಲೋಪದೋಷಗಳನ್ನು ಕಂಡು ಬಂದಿಲ್ಲ. ವಿಡಿಯೋ ವರ್ಕ್ ಸಖತ್ ಮಾಡಿದ್ದಾರೆ. A few moments later. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಗ್ರೀನ್ ಮ್ಯಾಟ್ ಕಾಣಿಸುತ್ತೆ. ಕೆಲವೊಮ್ಮೆ ವಿಡಿಯೋ ನೋಡಿದ್ರು ಅರ್ಥ ಆಗಲ್ಲ, ಅದು ಬೇರೆ ವಿಷಯ. ಬೈ ದ ವೇ ಇದು ಕುರುಕ್ಷೇತ್ರ ಫಿಲಂ ರಿವ್ಯೂ. ನಾವು ಕಥೆನ ಎಲ್ಲೂ ಬಿಟ್ಕೊಡಲ್ಲ. ಓಕೆನಾ? ತಿರ್ಸಿರ್ತಾರೆ ಹಿಂಗೆ ಆದ್ರೆ ತಿರ್ಸೋ ಸೀನ್ ಬರದೆ ಎಂಟ್ರಿಯಲ್ಲಿ ಸಾವೋ ಸಂಗೋ ಆರಂಭದಲ್ಲಿ ಬರುತ್ತೆ. ಲಾಸ್ಟ್ ಅಲ್ಲಿ ಅವರು ಸಾಯುವಂತ ಒಂದು ಮೂಮೆಂಟ್ ಅಲ್ಲಿ ನಿಜವಾಗ್ಲೂ ಬರುತ್ತೆ ನಿಮಗೆ. ಜುಮ್ಮ ಸಂಗೀತ ಸೂಪರ್ ಆಗಿದೆ ನೋಡಿ. ಲಕ್ಕು ಎಲ್ಲಿ ಯಾರು ಅಂತಂದ್ರೆ ದ್ರೌಪದಿ. ಈ ಪಾತ್ರದ ರವಿಶಂಕರ್ ಬಗ್ಗೆ ಮಾತಾಡಬೇಕು. ಅವ್ರ ಕಣ್ಣಲ್ಲಿ ಏನ್ ಗುರು ಆಕ್ಟಿಂಗ್, ಕಂಟಿನ್ಯೂಸ್ಲಿ ಡೈಲಾಗ್ ಹೊಡಿತಾರೆ. ಒಂದೂವರೆ ನಿಮಿಷ ಡೈಲಾಗ್ ಕಣ್ಣ ಮಿಸ್ ಮಾಡ್ಕೊಳ್ಳೋ ಒಂದು ಪಾತ್ರ ಅಂತಂದ್ರೆ ಅಂಬರೀಷನ ಆ ಬಾಣಗಳ ಮೇಲೆ ಬಲಗಿರುವಂತದ್ದು. ಗುರು ಕಥೆನೇ ಹೇಳಲ್ಲ ಅನ್ಬಿಟ್ಟು ಬಿಡದಂಗ್ ಸ್ಪಾಯ್ಲರ್ಸ್ ಕೊಡ್ತೀಯಲ್ಲ ಗುರು. ದರ್ಶನ್ ಮತ್ತೆ ಕರ್ಣ ಅಂತಂದ್ರೆ ಸ್ನೇಹಕ್ಕೆ ಇನ್ನೊಂದು ಹೆಸರೇ ದರ್ಶನ್ ಮತ್ತು ಕರ್ಣ ಅಂತ ಹೇಳ್ಬೋದು. ಬ್ರೋ ಅದು ದರ್ಶನ್ ಕರ್ಣ ಅಲ್ಲ ಬ್ರೋ, ದುರ್ಯೋಧನ ಮತ್ತೆ ಕರ್ಣ. ವಾಟ್ ಇಸ್ ದಿಸ್ ಮಧು ಬ್ರೋ? ಕವಚ ಅಲ್ಲ, ಕವಚ ತೆಗಿತಾರಲ್ಲ ಕರ್ಣನ, ಅದೇನು ಕಿವಿಯಿಂದ ಕೇಳ್ತಾರ. ಕರ್ಣ ಕುಂಡಲ ಬ್ರೋ, ಓದಿ ಬ್ರೋ ಮಹಾಭಾರತನ. ಹೋಗಿ ಬ್ರೋ ನೀವು. ಏನಂತಂದ್ರೆ ಇಂಪಾರ್ಟೆಂಟ್ ಆಗಿ ನಿಮಗೆ ಕತೆ ಬಿಟ್ಕೊಡೋದು ಅಂತ ಏನಿಲ್ಲ. ನಿಮಗೆ ಮಹಾಭಾರತ ರಾಮಾಯಣ ಕತೆ ಗೊತ್ತಿರುತ್ತೆ. ಕೊನೆಗಾದ್ರೂ ಅರ್ಥ ಆಯ್ತಲ್ಲ ನಿಮ್ಗಾದ್ರೂ. ನಾವು ಕತೆನ ಎಲ್ಲೂ ಬಿಟ್ಕೊಡಲ್ಲ. ಸೊ ಟು ಬಿ ವೆರಿ ಸಿಂಪಲ್ ಅಂಡ್ ಪ್ರಿಸೈಸ್, ಎಲ್ಲಿ ತಪ್ಪ ಸುದ್ದಿನ ಬೇರೆಯವ್ರು ಹೇಳಿ ಪಬ್ಲಿಕ್ ಅಲ್ಲಿ ಬಫೂನ್ಗಳಾಗ್ಬಿಡ್ತಾರೆ ಅಂತ ಹೇಳಿ ಒಂದು ಪಬ್ಲಿಕ್ ಕನ್ಸರ್ನ್ ಇಂದ ತಾನೇ ಹೇಳಿ ಬಕ್ವಾಸ್ ಆಗ್ತಾರೆ. ಕೆಲವರಿಗೆ ಫೋಟೋ ಫೋಬಿಯಾ
ಗೊತ್ತಾ ಒಂದು ಫೋಟೋ ಅಂದ್ರೆ ಮಾತಾಡಕ್ಕಾಗಲ್ಲ ಕ್ಯಾಮ್ರಾ ಮುಂದೆ, ಹಂಗೆ ನಮ್ಗೆ ಹುಡುಗಿರು ಮುಂದೆ ಗರ್ಲ್ಸ್ ಫೋಬಿಯಾ. ಬ್ರೋ ಫೋಟೋಫೋಬಿಯಾನ ಕ್ಯಾಮ್ರಾನ ಬ್ರೋ ಫೋಟೋಫೋಬಿಯಾಗೂ ಕ್ಯಾಮ್ರಾಗೂ ಯಾವುದೇ ಲಿಂಕೇ ಇಲ್ಲ ಬ್ರೋ. ಲೈಟ್ಸ್ ಮುಂದೆ ಬರಕ್ಕಾಗಲ್ಲ ಅದಕ್ಕೆ ಫೋಟೋಫೋಬಿಯಾ ಅಂತಾರೆ. NFT ಅಂತಂದ್ರೆ ನಾನ್ ಫಂಗಬಲ್ ಟೋಕನ್ ಆರ್ ನಾನ್ ಫಂಗಬಲ್ ಟಿಕೆಟ್. ಇದು ಡಿಜಿಟಲ್ ಟಿಕೆಟ್. ನಾನ್ ಫಂಗಬಲ್ ಏನ್ ಹೇಳ್ದೆ ಗುರು? ಫಂಗಬಲ್ ಫಂಗಸ್ ಅಂದ್ರೆ ಏನ್ ಗೊತ್ತಾ? ಬಯಾಲಜಿ ಓದಿದ್ಯಾ ನೀನು? NFT ಅಂದ್ರೆ ನಾನ್ ಫಂಜಿಬಲ್ ಟೋಕೆನ್. ನಾನ್ ಫಂಗಬಲ್ NFT ಅಂದ್ರೆ ನಾನ್ ಫಂಜಿಬಲ್ ಟೋಕನ್. ನಾನ್ ಫಂಗಬಲ್ NFT ಅಂದ್ರೆ ಫುಲ್ ಫಾರ್ಮ್ ಬಂದ್ಬಿಟ್ಟು ನಾನ್ ಫಂಜಬಲ್ ಟೋಕನ್ ಅಂತ. ನಾನ್ ಫಂಗಬಲ್ N ಎಂದರೆ ನಾನ್, F ಎಂದರೆ ಫಂಜಿಬಲ್, T ಎಂದರೆ ಟೋಕನ್. ನಾನ್ ಫಂಗಬಲ್. Can we stop this bloody show now? ವಾಟ್ ಇಸ್ ದಿಸ್ ಮಧು ಬ್ರೋ? ನಿಮ್ ಕೈಲಿದ್ರೆ ಬೆಕ್ಕು. 2 ವರ್ಷ ಹಳೆ ಮಾಂಸನ ಇವತ್ತು ಕಚ್ಚಿ 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 ತಿಂತಾ ಇದೆ. ಕೊಳ್ತಾಗಿದೆ ಗುರು, ಕೊಳ್ತಾಗಿರೋ ಮಾಂಸ ಎಷ್ಟೊಂದು ತಿಂತೇವೆ. ಸ್ಟಾರ್ಟಿಂಗ್ ಹೇಳ್ತಾ ಇದೆ ಅಂತಂದ್ರೆ 2024 ಜೂನ್ ಬಂದ್ಬಿಟ್ರೆ 2 ವರ್ಷ ಆಯ್ತಾ ವಿಡಿಯೋ ನೋಡಿ. ಅಲ್ಸೋಗಿರೋ ಅದನ್ನ ಎಷ್ಟು ಚೆನ್ನಾಗಿ ಒಗ್ಗರಣೆ ಹಾಕೊಂಡು ತಿಂದಿದೆ ನೋಡ್ಕೊಂತ ನೀನು. ವೇಟ್ ರುಕೋ ಜರಾ ಸಬರ್ ಕರೋ, ನೆಕ್ಸ್ಟ್ ಸೀನ್ ನೋಡಿ. ಹೇಳ್ತೀರಾ 3 ವರ್ಷ ಹಳೆ, 3 ವರ್ಷ 4 ವರ್ಷ 3 ವರ್ಷ 10 ವರ್ಷ 13 ವರ್ಷ ಹಳೆ ಕಾಂಟ್ರವರ್ಸಿ ಇಟ್ಕೊಂಡು ಬಾಹುಬಲಿ 2 ಸಿನಿಮಾನ ರಿಲೀಸ್ ಮಾಡಿ ಬಿಟ್ಟಿರಲಿಲ್ಲ ಕನ್ನಡ ಚೇಂಬರ್ ನಮ್ಮದು. 13 ವರ್ಷದ ಗಲಾಟೆ ಅದು. ಇದು ಜಸ್ಟ್ 3 to 4 ಇಯರ್ಸ್ 3 to 4 ಇಯರ್ಸ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 2024 ಜೂನ್ ಬಂದ್ಬಿಟ್ರೆ 2 ವರ್ಷ ಆಯ್ತಾ ವಿಡಿಯೋ ನೋಡಿ. ಜಸ್ಟ್ 3 to 4 ಇಯರ್ಸ್. ವಾಟ್ ಇಸ್ ದಿಸ್ ಮಧು ಬ್ರೋ? ಗೈಸ್ ಮಧು ಬಿಡಿ, ನಮ್ಮಂತ ಸ್ಮಾಲ್ ಟೈಮ್ ಯೂಟ್ಯೂಬರ್ಸ್ ತಲೆಯಲ್ಲಿ ಇಟ್ಕೊಬೇಕಾಗಿರೋ ವಿಷಯ ಏನಂತಂದ್ರೆ ನಾವ್ ಯಾವ ವಿಡಿಯೋನ ಮಾಡಿರ್ತೀವಿ, ನೆವರ್ ಡಿಸ್ರೆಸ್ಪೆಕ್ಟ್ ದಟ್. ನಿಮ್ ಟೈಮು ಎಫರ್ಟ್ಸ್ ಎಲ್ಲಾನು ಕೊಟ್ಟು ಮಾಡಿರ್ತೀರಾ ಅಂಡ್ ದಟ್ಸ್ ಇನ್ಸೆಂಟ್ ಟು ಕಾಲ್ ಇಟ್ ಆಸ್ ಏನದು ಬಂದು ಕಾಂಟೆಂಟ್ ಕ್ರಿಯೇಟ್ ಆಗಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ನಿಮ್ ಕತೆ, ಇದೇ ನಿಮ್ಮ ಗೋಳು, ಇಷ್ಟೇ ನಿಮಗೆ ಹೋಗಿತ್ತು ಬಿಟ್ಟು ಹೇಳ್ತಿರೋ ಅದೇ ಅಂತಲ್ಲ ಇಂತ ನನ್ನ ಮಕ್ಕಳಿಗೆ. ಅವ್ನು ಯಾವನೋ ಕ್ರಿಯೇಟ್ ಮಾಡಿರ್ತಾನೆ, ಅಲ್ಲೆಲ್ಲಿಂದನೋ ಬಂದಿರುತ್ತೆ, ಇವ್ರು ಬಾಯಾಡ್ತಾರೆ, ಇದು ನೋಡ್ಕೊಂಡು ಇವರೆಲ್ಲ ಬಾಯಾಡ್ತಾರೆ. ಇದು ಟಿಕ್ಟಾಕ್ ಕಮ್ಯುನಿಟಿ ಅಂತ. ನನ್ನ ಬಡಿಗೆ ಸ್ಪಂಡ ಬಿಸ್ಮಿಡಿದ ಕೇಳಿ ಸುಳ್ಳು, ಬರೀ ಸುಳ್ಳು. 12 6 ಬಿಸ್ಮಿಡಿದ 6 ಮಿನಿಟ್ಸ್ ಲೇಟ್. ನಾನು ನಿನ್ನ ನೋಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾಯ್ತು? ನಾನು ನೋಡ್ತಾ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಬಿಡಲ್ಲ ಅಲ್ವಾ? ಹಾಗೆ ಇಲ್ಲಪ್ಪ, ಇಂಟ್ರೆಸ್ಟ್ ಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ. ಆಸ್ ಐ ಸೆಡ್ ಬಿಫೋರ್, ಯೂಟ್ಯೂಬ್ ಬಂದು ಎಲ್ಲರೂ ಕೈಗೂ ಸಿಗುವಂತ ಒಂದು ಪ್ಲಾಟ್ಫಾರ್ಮ್. ಇದನ್ನ ಸಣ್ಣ ಮಕ್ಕಳು ಕೂಡ ಯೂಸ್ ಮಾಡ್ತಿರ್ತಾರೆ. ಕೆಲವು ಟೈಮು ನಾವ್ ಹೇಳುವಂತ ಇನ್ಫಾರ್ಮೇಶನ್ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಸ್ಟೋರಿ ಹಾಕಿರ್ತೀನಿ, ಕ್ರಿಟಿಸೈಸ್ ಮಾಡೋದು ಯೂಟ್ಯೂಬ್ ನ ಒಂದು ಕಮ್ಯುನಿಟಿ ಪಾಲಿಸಿ ಬರುತ್ತೆ. ಬ್ರೋ ನನಗೆ ರೆಸ್ಪಾಂಡ್ ಮಾಡ್ತಾರೆ, ಇದೆಲ್ಲ ಸರಿ ಇರಲ್ಲ, ಹಾಗೆ ಇನ್ನೂ ಏನೇನೋ ಮಾಡ್ತಾರೆ. ಐ ಡೋಂಟ್ ವಾಂಟ್ ಟು ಶೇರ್ ದಟ್. ಯಾವಾಗ ಪರ್ಸನಲ್ ಆಗಿ ಹರ್ಟ್ ಆಗುತ್ತೆ ಅಂತಂದ್ರೆ ನಿನ್ ವಿಡಿಯೋಸ್ ಮೇಲೆ ಕಾಪಿ ರೈಟ್ ಹಾಕ್ಸ್ತೀನಿ, ನಿನ್ ಚಾನಲ್ ಇಲ್ದಂಗ್ ಮಾಡಿಸ್ತೀನಿ ಅಂತ ಅಂದಾಗ ಗೈಸ್ ಇನ್ ಕೇಸ್ ಏನಾದ್ರು ಈ ಚಾನಲ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಬರ್ಲಿಲ್ಲ ಅಂತಂದ್ರೆ, ನನ್ನ ಚಾನಲ್ ಕಾಣಿಸ್ತೇ ಹೋದ್ರೆ, ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದ್ರು ಆದ್ರೆ ಯಾರ್ ಕಾರಣ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನೇಮ್ ಇಸ್ ಮಧು. ಪುಳೆ ಮಗನೆ ಬೋಳಿ ಮಗನೆ ಅಂತೆಲ್ಲ ಮಾತಾಡಿದ್ರು. ಈ ಮಾತುಗಳೆಲ್ಲ ಎಲ್ಲಿ ಕಲ್ತ್ರಿ ನೀವು ನನಗೆ ಗೊತ್ತಿಲ್ಲ. ನನಗೆ ಬೇರೆ ತರದ ಮಾತು ಬರುತ್ತೆ, ಬಿಟ್ಬಿಟ್ಟಿದೀನಿ ಆಯ್ತಾ. ಆ ತರ ಮಾತಾಡೋದು ನಾನು ಬಿಟ್ಬಿಟ್ಟಿದೀನಿ. ಮಾತಾಡಿದ್ರೆ ನಿಮ್ಮಪ್ಪ ಕಣಲೇ. 1 minute. ಇದು ತುಂಬಾ ಜನಕ್ಕೆ ಅರ್ಥ ಆಗಲ್ಲ, ಅದಕ್ಕೆ ಹೇಳೋದು ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ. ಈ ಡೈಲಾಗ್ ನ ಯಾರು ಹೇಳಿದೆ ಅಂತ ಕನ್ಫ್ಯೂಸ್ ಆಗೋ ಟ್ರೈನ್ ಮಾಡೋದು.